ವೆಲ್ಕಮ್ ಟು ದಿನಚರಿ ಅನ್ನೋ ದಿನ 24 ಗೈಸ್. ಸ್ಟುಡಿಯೋಯಿಂದ ಒಂದ್ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಆ ಕಡೆ ಬಂದಿದ್ನ. ಹಳೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಮಾವಿನಕಾಯಿ ಅಂದ್ರೆ ಒಂದ್ ಸ್ವಲ್ಪ ಇಷ್ಟ ಅಂತ ನಿಮ್ಗೆ. ರೋಡಲ್ಲಿ ಸುಮ್ನೆ ಹೋಯ್ತಾ ಇರ್ಬೇಕಾದ್ರೆ ಈ ಹುಡುಗರು ಮಾವಿನಕಾಯಿ ಕೇಳ್ತಾ ಇದ್ರು. ನಾನು ಸುಮ್ನೆ ನೋಡ್ಕೊಂಡು ಹೋದೆ, ಆ ಕಡೆಯಿಂದ ಬಂದ್ ನೋಡುವ ಅಂತ. ತಿರ್ಗಾ ವಾಪಸ್ ಬಂದ್ ನೋಡ್ಕೊಂಡು ಹೋಯ್ತಾ ಇದೆ ಗೈಸ್. ಮಾವಿನಕಾಯಿ ಇನ್ನೂ ಅಲ್ಲೇ ಕೀಳ್ತಾ ಇದ್ರು. ನಾನು ಫೋನ್ ಎತ್ ವಿಡಿಯೋ ಮಾಡ್ಕೊಂತ ಇದ್ನ. ವಿಡಿಯೋ ಮಾಡೋದ್ ನೋಡ್ಬಿಟ್ಟು ಇವ್ರು ಎದ್ರಕೊಂಡು ಹಾಕೊಟ್ಬಿಡ್ತಾರೆ ಅಂತ ಹಣ ತಗೋ ಲಂಚ ಅನ್ಬಿಟ್ಟು ಒಂದ್ ಮಾವಿನಕಾಯಿ ಕೊಟ್ರು. ಅಲ್ಲಿಂದ ತಿನ್ಕೊಂಡು ಬೇರೆ ಪ್ಲೇಸ್ಗೆ ಹೋದ. ಯಾವ್ದೋ ಅಂದ್ರೆ ದೇವಸ್ಥಾನ. ನಾವು ಅಪರೂಪ ದೇವಸ್ಥಾನಕ್ಕೆ ಹೋಗೋದು, ಆದ್ರೂ ಇವತ್ತು ಹೋಗಿದ್ದು. ಕೆಲವೊಬ್ರಿಗೆ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿದ್ದೆ, ಅವ್ರಿಗೆಲ್ಲ ಆಶ್ಚರ್ಯ ಹೋಗಿರ್ತದೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಮ್ಯಾಟ್ರು. ಆ ಜಾಗದಲ್ಲಿ ಲಭ್ಯವಿರುವ ಮಾಹಿತಿ ಪ್ರಕಾರ ಇವತ್ತು ಗುರುವಾರ ಪ್ರಸಾದ ಕೊಡುವ ದಿನ. ಅದಕ್ಕೇನೆ ಹೋದು ನೋಡಿದ್ರೆ ಪ್ರಸಾದ ಹೋಗೋಷ್ಟಾಗಿ ಖಾಲಿ ಗೈಸ್. ಹಂಗಂತ ಮನಸ್ತಾಪ ಮಾಡ್ಕೊಳಕ್ ಆಯ್ತದ? ಅಲ್ಲ ಅನ್ಬಿಟ್ಟು ಕಬ್ಬು ಜ್ಯೂಸ್ ಒಂದು ಹಾಕೊಂಡು ಸ್ಟುಡಿಯೋಗೆ ಹಂಗೆ ಎಂಟ್ರಿ. ಅದಾದ್ಮೇಲೆ ಇವತ್ತು ಸ್ಟುಡಿಯೋ ಬಂದು ಕೂತಿದೆ. ಸುಮಾರು ಹೊತ್ತಾಯ್ತು. ಏನೋ ಮಿಸ್ಸಿಂಗ್ ಅಂದ್ರೆ ಹೊಟ್ಟೆ ಬೇರೆ ಹಸಿತಾ ಇಲ್ಲ. ಆಮೇಲೆ ಯೋಚನೆ ಮಾಡಿದೆ, ಊಟ ಮಾಡದೆ ಮರ್ತ್ಕೊಬಿಟ್ಟಿದೀವಿ ಗೈಸ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ನನ್ ಮರುವಿನ ಕಾಯಿಲೆ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ನೋಡಿ, ಅದು ಒಂದು ಸೀರಿಯಸ್. ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ನೀವಂತೂ ಏನ್ ಈ ಜಗತ್ತಲ್ಲಿ ಈ ತರನು ಇರ್ತಾರ ಅಂತ ಯೋಚನೆ ಮಾಡ್ಬಿಡ್ತೀರಾ. ಮರು ಅಂದ್ರೆ ಆ ತರ ಮರು. ಅದಾದ್ಮೇಲೆ ಇವರೇ ನಮ್ ಸೂರ್ಯದೇವ ಅವ್ರ ಸಹೋದರಿ. ಹಂಗೆ ನಮ್ ಸೂರ್ಯದೇವನು ಬಂದಿದ್ದ. ಅವನ್ನೇ ತಕೊಂಡು ಅವನ್ ಎಲ್ಲಿ ಬಿಡ್ಬೇಕು ಹೇಳಿ? ಅದೇ ಜಾಗ. ಯಾವ ಜಾಗ ಅಂತ ನೀವು ಗೊತ್ತಿದ್ರೆ ಹಾಕಿ ಕಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ಇನ್ನೊಂದು ವಿಷಯ ಗೈಸ್, ನಮ್ ಸೂರ್ಯದೇವ 2 6 ಹೊಡೆದ್ಬಿಟ್ಟವನೆ. ಹಂಗೆ ನಮ್ ಕಡೆಯಿಂದ ಕಮೆಂಟ್ ಮುಖಾಂತರ ಒಂದ್ ಕೈ ಚಪ್ಪಳೆ ಹಾಕ್ಬಿಡಿ ನಮ್ ಸೂರ್ಯದೇವಂಗೆ. ಅದಾದ್ಮೇಲೆ ಅವನ ಕಡೆಯಿಂದ ಒಂದು ಉಡುಗೊರೆ ನಿಮ್ಗೆ ನೋಡ್ಕೊಳ್ಳಿ. ಬೈ ಬೈ ಬುಯ್ ಬುಯ್. ನಮ್ಮ ಸೂರ್ಯದೇವನ ಹತ್ರ ಇಸ್ಕೊಂಡವ್ರು ಹಂಗೆ ಇಸ್ಕೊಂಡು ಜೋಬ್ಗೆ ಹಾಕೊಳ್ಳಿ. ಮತ್ತೆ ಇನ್ನೇನು ಗೈಸ್, ಜೀವನದಲ್ಲಿ ಏನಿಲ್ಲ, ಸಿಗೋಣ. ಬುಯ್ ಬುಯ್.